ದೇಶದ ಪ್ರಧಾನಮಂತ್ರಿಯವರ ಭದ್ರತಾ ವ್ಯವಸ್ಥೆ ಹೇಗಿರುತ್ತೆ? ಏನಿದು ಎಸ್ಪಿಜಿ ಭದ್ರತಾ ವ್ಯವಸ್ಥೆ? ಪ್ರಧಾನಮಂತ್ರಿಯವರಿಗೆ ಇಷ್ಟೆಲ್ಲ ಭದ್ರತೆಯನ್ನ ಯಾಕೆ ನೀಡುತ್ತಾರೆ? ಸ್ನೇಹಿತರೆ, ಭಾರತದ ಪ್ರಧಾನಮಂತ್ರಿಯವರ ಭದ್ರತಾ ವ್ಯವಸ್ಥೆಯನ್ನ ನೀವು ನೋಡೇ ಇರ್ತೀರಿ. ಕರಿ ಸೂಟು ಬೂಟು, ಕಪ್ಪು ಕನ್ನಡಕ ಧರಿಸಿಕೊಂಡು, ಕೈಯಲ್ಲಿ ಒಂದು ಸೂಟ್ಕೇಸ್ ಹಿಡಿದುಕೊಂಡು, ಇನ್ನು ಕೆಲವು ಭದ್ರತಾ ಸಿಬ್ಬಂದಿಗಳು ಕೈಯಲ್ಲಿ ಅತ್ಯಾಧುನಿಕ ರೈಫಲ್ ಹಿಡಿದುಕೊಂಡು, ದೇಶದ ಘನವೆತ್ತ ಪ್ರಧಾನಮಂತ್ರಿಗಳು ಎಲ್ಲೆಲ್ಲ ಹೋಗ್ತಾರೋ ಅಲ್ಲೆಲ್ಲ ಅವರ ಜೊತೆಗೆ ಇದ್ದುಕೊಂಡು ಅವರ ಭದ್ರತೆಯನ್ನ ಕಾಪಾಡಿಕೊಳ್ಳುವುದನ್ನು ನಾವೆಲ್ಲ ನೋಡಿರ್ತೇವೆ. ಈ ಭದ್ರತಾ ವ್ಯವಸ್ಥೆ ಹೇಗಿರುತ್ತೆ, ಯಾಕಾಗಿ ಇಷ್ಟೆಲ್ಲ ಭದ್ರತೆಯನ್ನ ಕೊಡುತ್ತಾರೆ ಎನ್ನುವ ವಿಚಾರದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಎಸ್ಪಿಜಿ ರೂಪುಗೊಳ್ಳಲು ಕಾರಣ ಏನು? 1981ಕ್ಕಿಂತ ಮೊದಲು ಪ್ರಧಾನಮಂತ್ರಿಯ ಅಧಿಕೃತ ಕಚೇರಿಯ ಭದ್ರತಾ ಹೊಣೆ ದಿಲ್ಲಿ ಪೊಲೀಸ್ನ ಸ್ಪೆಷಲ್ ಸೆಕ್ಯೂರಿಟಿ ವಿಭಾಗದ್ದಾಗಿತ್ತು. ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅಂದ್ರೆ ಡಿಸಿಪಿ ಅವರ ಮೇಲುಸ್ತುವಾರಿಯಲ್ಲಿ ಈ ಸ್ಪೆಷಲ್ ಸೆಕ್ಯೂರಿಟಿ ವಿಭಾಗ ಕೆಲಸ ಮಾಡ್ತಾ ಇತ್ತು. ಮುಂದೆ 1981ರ ಅಕ್ಟೋಬರ್ನಲ್ಲಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ರಚಿಸಲಾಯಿತು. ಹೊಸ ದಿಲ್ಲಿಯ ಹೊರಗೆ ಪ್ರಧಾನಿಗೆ ಬೆಂಗಾವಲು ಪಡೆಯನ್ನ ಇದು ನೋಡಿಕೊಳ್ತಾ ಇತ್ತು. ಆಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ 1984ರಲ್ಲಿ ಯಾವಾಗ ಪ್ರಧಾನಿ ಇಂದಿರಾ ಗಾಂಧಿಯವರು ಅವರ ಭದ್ರತಾ ಸಿಬ್ಬಂದಿಯಿಂದಲೇ ಹತ್ಯೆಗೀಡಾದರೋ ಆ ಬಳಿಕ ಪ್ರಧಾನಿ ಭದ್ರತೆಯ ನಕ್ಷೆ ಬದಲಾಗಿ ಹೋಯಿತು. ಪ್ರಧಾನಿ ಭದ್ರತೆಗೆ ಸಂಬಂಧಿಸಿದ ಹಾಗೆ 1985ರ ಫೆಬ್ರವರಿ 18ರಂದು ಕೇಂದ್ರ ಗೃಹ ಸಚಿವಾಲಯವು ಬೀರ್ಬಲ್ನಾಥ್ ಕಮಿಟಿಯನ್ನು ರಚಿಸಿತ್ತು. ಈ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಪ್ರಧಾನಿ ಭದ್ರತೆಗೆ ಸ್ಪೆಷಲ್ ಪ್ರೊಟೆಕ್ಷನ್ ಯೂನಿಟ್ ಅನ್ನ 1985 ಮಾರ್ಚ್ 30ರಂದು ರಚಿಸಲಾಯಿತು. ಇದಕ್ಕಾಗಿ ಸಂಪುಟ ಕಾರ್ಯದರ್ಶಿ ಅಧೀನದಲ್ಲಿ 819 ಹುದ್ದೆಗಳನ್ನು ಸೃಷ್ಟಿಸಲಾಯಿತು. ಈ ಎಸ್ಪಿಯು ಮುಂದೆ ಎಸ್ಪಿಜಿ ಆಗಿ ಬದಲಾಯಿತು. ಹಾಗೆಯೇ ಐಜಿಪಿ ಹುದ್ದೆಯನ್ನ ನಿರ್ದೇಶಕರಾಗಿ ಮಾರ್ಪಡಿಸಲಾಯಿತು. ಏನಿದು ಎಸ್ಪಿಜಿ ಭದ್ರತೆ? 2019 ಡಿಸೆಂಬರ್ 3ರವರೆಗೆ ಭಾರತದ ಪ್ರಧಾನಿ ಮತ್ತವರ ಕುಟುಂಬ, ಮಾಜಿ ಪ್ರಧಾನಿಗಳು ಮತ್ತವರ ಕುಟುಂಬ ಸದಸ್ಯರಿಗೆ ನೀಡುವ ವಿಶೇಷ ಭದ್ರತೆಯಾಗಿತ್ತು. ಆದರೆ 2019ರಲ್ಲಿ ಈ ಎಸ್ಪಿಜಿ ಕಾಯ್ದೆಯು ತಿದ್ದುಪಡಿಗೊಂಡು ಇದೀಗ ಎಸ್ಪಿಜಿ ಭದ್ರತೆಯನ್ನ ಕೇವಲ ದೇಶದ ಪ್ರಧಾನಮಂತ್ರಿಯವರಿಗೆ ಮಾತ್ರ ನೀಡಲಾಗುತ್ತೆ. ಈಗಾಗಲೇ ಹೇಳಿದ ಹಾಗೆ ಈ ಎಸ್ಪಿಜಿ ಘಟಕಕ್ಕೆ ಓರ್ವ ನಿರ್ದೇಶಕರಿರ್ತಾರೆ. ಸರಿಸುಮಾರು 3000 ಶಸ್ತ್ರ ನಿಪುಣ ಸಿಬ್ಬಂದಿಗಳು ಈ ಘಟಕದಲ್ಲಿರ್ತಾರೆ. ಎಸ್ಪಿಜಿ ಘಟಕದ ಕಾರ್ಯನಿರ್ವಹಣೆ ಹೇಗಿರುತ್ತೆ? ಎಸ್ಪಿಜಿ ಘಟಕದಲ್ಲಿ ಒಟ್ಟು 3 ವಿಭಾಗಗಳಿವೆ. ಮೊದಲನೆಯದು ಕಾರ್ಯಾಚರಣೆ. ಸಂಬಂಧಪಟ್ಟ ಗಣ್ಯರ ಪ್ರಸ್ತುತ ಪ್ರಧಾನಮಂತ್ರಿಯವರ ಅಗತ್ಯ ರಕ್ಷಣೆಗೆ ಅಗತ್ಯ ಕ್ರಮವನ್ನ ಈ ವಿಭಾಗ ನೋಡಿಕೊಳ್ಳುತ್ತೆ. ಇದರಲ್ಲಿ ಸಂವಹನ, ತಾಂತ್ರಿಕ ಮತ್ತು ಸಾರಿಗೆ ಎಂಬ 3 ವಿಭಾಗಗಳಿದ್ದಾವೆ. ಎರಡನೆಯದು ತರಬೇತಿ. ಈ ವಿಶೇಷ ಭದ್ರತಾ ಪಡೆಯು ಸಿಬ್ಬಂದಿಗಳಿಗೆ ಕಾಲಕಾಲಕ್ಕೆ ತರಬೇತಿಯನ್ನು ನೀಡಿ ಸನ್ನದ್ಧಗೊಳಿಸುತ್ತೆ. ದೈಹಿಕ ತರಬೇತಿ, ಶಾರ್ಪ್ ಶೂಟಿಂಗ್, ವಿಧ್ವಂಸಕ ಕೃತ್ಯ ತಡೆ ಮೊದಲಾದಂತಹ ವಿಷಯಗಳ ಬಗ್ಗೆ ಸತತವಾಗಿ ತರಬೇತಿಯನ್ನು ನೀಡಲಾಗುತ್ತೆ. ಮೂರನೆಯದ್ದು ಗುಪ್ತಚರ ಮತ್ತು ಪ್ರವಾಸ. ಎಸ್ಪಿಜಿ ರಕ್ಷಣೆ ಪಡೆದಿರುವಂತಹ ವ್ಯಕ್ತಿಗೆ ಅಂದರೆ ಪ್ರಧಾನಿಯವರಿಗೆ ಸಂಬಂಧಪಟ್ಟ ಹಾಗೆ ಗುಪ್ತಚರ ಮಾಹಿತಿ ಸಂಗ್ರಹಣೆ. ಅವರು ಬೇರೆ ಬೇರೆ ಸ್ಥಳಗಳಿಗೆ ಹೋಗುವ ಮುನ್ನವೇ ಅಲ್ಲಿನ ಸ್ಥಳಗಳ ಪರಿಶೀಲನೆ ಮತ್ತು ಭದ್ರತೆಗೆ ಏರ್ಪಾಡು ಮುಂತಾದ ಕ್ರಮಗಳನ್ನು ಈ ವಿಭಾಗ ನೋಡಿಕೊಳ್ಳುತ್ತೆ. ಸೋನಿಯಾ ಗಾಂಧಿ ಅವರ ಕುಟುಂಬಕ್ಕೂ ಇತ್ತು ಎಸ್ಪಿಜಿ ಭದ್ರತೆ. 1988ರಲ್ಲಿ ಎಸ್ಪಿಜಿ ರೂಪುಗೊಂಡಾಗ ಪ್ರಧಾನಮಂತ್ರಿ, ಮಾಜಿ ಪ್ರಧಾನಮಂತ್ರಿ ಮತ್ತವರ ಕುಟುಂಬಕ್ಕೂ ಈ ವಿಶೇಷ ಭದ್ರತೆಯನ್ನು ಕಲ್ಪಿಸಲಾಗುತ್ತಾ ಇತ್ತು. ಇದೇ ಆಧಾರದಲ್ಲಿ 2019ರವರೆಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ಇಡೀ ಕುಟುಂಬಕ್ಕೆ ರಾಬರ್ಟ್ ವಾದ್ರಾ ಸೇರಿದ ಹಾಗೆ ಈ ವಿಶೇಷ ಭದ್ರತೆಯನ್ನು ಒದಗಿಸಲಾಗಿತ್ತು. 2019ರ ತಿದ್ದುಪಡಿಯ ಬಳಿಕ ಅವರ ಕುಟುಂಬಕ್ಕೆ ಇದ್ದಂತಹ ಎಸ್ಪಿಜಿ ಭದ್ರತೆಯನ್ನ ಕೇಂದ್ರ ಸರ್ಕಾರ ಹಿಂಪಡೆದಿತ್ತು. ಪ್ರಸ್ತುತ Z+ ಶ್ರೇಣಿಯ ಅತ್ಯುನ್ನತ ಭದ್ರತೆಯಾಗಿರುವಂತಹ ASL ಭದ್ರತಾ ವ್ಯವಸ್ಥೆಯನ್ನ ಸೋನಿಯಾ ಗಾಂಧಿ ಕುಟುಂಬಕ್ಕೆ ನೀಡಲಾಗಿದೆ. ಈ ಎಸ್ಪಿಜಿ ಭದ್ರತೆ ಪ್ರಧಾನಮಂತ್ರಿ ಹುದ್ದೆಗೆ ಹೊರತು ವ್ಯಕ್ತಿಗಳಿಗೆ ಅಲ್ಲ. ಹೌದು, ಈ ವಿಶೇಷ ಭದ್ರತಾ ವ್ಯವಸ್ಥೆಯನ್ನ ದೇಶದ ಪ್ರಧಾನಮಂತ್ರಿ ಯಾರಾಗುತ್ತಾರೋ ಅವರಿಗೆ ಕಲ್ಪಿಸಲಾಗುತ್ತೆ. ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಲ್ಲ. ನಾಳೆಯ ದಿನ ಯಾರೇ ಪ್ರಧಾನಮಂತ್ರಿ ಆದರೂ ಕೂಡ ಅವರಿಗೆ ಈ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. 2021ರಲ್ಲಿ ಪ್ರಧಾನಿಗಳ ಭದ್ರತೆಗಾಗಿ 12 ಕೋಟಿ ಮೌಲ್ಯದ ಮರ್ಸಿಡೀಸ್ ಮೇಬ್ಯಾಚ್ ವಾಹನವನ್ನ ಖರೀದಿಸಲಾಗಿತ್ತು. ಈ ಸಮಯದಲ್ಲಿ ವಿಪಕ್ಷಗಳು ಪ್ರಧಾನಿಯವರು ದುಬಾರಿ ಮೊತ್ತದ ಕಾರು ಖರೀದಿಸಿ ದುಂದುವೆಚ್ಚ ಮಾಡುತ್ತಿದ್ದಾರೆ, ಐಷಾರಾಮಿ ಜೀವನಕ್ಕಾಗಿ ಇದೆಲ್ಲ ಖರೀದಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದರು. ಪ್ರಧಾನಿಗಳ ಭದ್ರತೆಗಾಗಿ ಖರೀದಿ ಮಾಡಿರುವ ಯಾವುದೇ ವಾಹನಗಳಾಗ್ಲಿ, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಾಗ್ಲಿ, ಅವುಗಳು ಪ್ರಧಾನಮಂತ್ರಿ ಕಚೇರಿಯ ಸೊತ್ತುಗಳೇ ಹೊರತು ಪ್ರಧಾನಮಂತ್ರಿ ಯಾರಾಗುತ್ತಾರೋ ಆ ವ್ಯಕ್ತಿಯದ್ದು ಅಲ್ಲ.
ಪ್ರಧಾನಿಗಳ ಹಿಂದೆ ಮುಂದೆ ಇದ್ದುಕೊಂಡು ಭದ್ರತೆಯನ್ನ ನೋಡುವ ಎಸ್ಪಿಜಿ ಕಮಾಂಡೋಗಳು ಹದ್ದಿನ ಕಣ್ಣುಗಳನ್ನೇ ಹೊಂದಿರ್ತಾರೆ. ನಾವು ಒಬ್ಬರನ್ನ ನೋಡುವ ಸಮಯದಲ್ಲಿ ಅವರು 10 ಜನರನ್ನ ಕೂಲಂಕುಷವಾಗಿ ನೋಡಿ ಆಗಿರುತ್ತೆ. ಅವರ ಕೈಯಲ್ಲಿ ಏನಿದೆ, ಜೇಬಿನಲ್ಲಿ ಏನಿದೆ ಎನ್ನುವುದನ್ನ ಕಣ್ಣಿನಲ್ಲೇ ಗಮನಿಸುವ ಚಾಕಚಕ್ಯತೆಯನ್ನ ಹೊಂದಿರ್ತಾರೆ. ಅಷ್ಟು ಕರಾರುವಕ್ಕಾದ ತರಬೇತಿಯನ್ನ ಕೂಡ ಪಡೆದಿರ್ತಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಎಸ್ಪಿಜಿ ಭದ್ರತಾ ವ್ಯವಸ್ಥೆಯು ಕೇವಲ ಪ್ರಧಾನಮಂತ್ರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒದಗಿಸುವಂತಹ ವಿಶೇಷ ಭದ್ರತಾ ವ್ಯವಸ್ಥೆಯಾಗಿದೆ. ಯಾಕೆಂದ್ರೆ ಪ್ರಧಾನಿಯವರು ಈ ದೇಶದ ಚುಕ್ಕಾಣಿಯನ್ನ ಹಿಡಿದವರು ತಾನೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.